ನಿಮ್ಮ ಗುರಿ ಏನು? ಎಲ್ಲರಿಗೂ ಒಬ್ಬೊಬ್ಬರಿಗೂ ಒಂದೊಂದು ಗುರಿ ಇರುತ್ತೆ. ಆ ಗುರಿ ಡಿಸೈಡ್ ಆಗೋದು ಯಾವಾಗ? ಸೆಕೆಂಡ್ ಇಯರ್ PUC ನಲ್ಲಿ ಡಿಸೈಡ್ ಆಗುತ್ತೆ. ಯಾರ್ಯಾರು ಲಾಯರ್, ಯಾರ್ಯಾರು ಇಂಜಿನಿಯರ್ ಆಗಬೇಕು, ಯಾರ್ಯಾರು ಡಾಕ್ಟರ್ ಆಗಬೇಕು, ಯಾರ್ಯಾರು ಸೈಂಟಿಸ್ಟ್ ಆಗಬೇಕು ಅನ್ನೋದು ಸೆಕೆಂಡ್ ಇಯರ್ನಲ್ಲಿ ನಿರ್ಧಾರ ಆಗುತ್ತೆ. ಇದು ನಿಮ್ಮ ತಲೆಯಲ್ಲಿರಲಿ. ನಿಮ್ಮನ್ನ ಇಷ್ಟು ಕಷ್ಟಪಟ್ಟು ಸ್ಕೂಲಿಗೆ ಇಷ್ಟೊಂದು ಕಷ್ಟಪಟ್ಟು ಕಳಿಸೋರು ಯಾರು? ಅಪ್ಪ ಅಮ್ಮ. ಅಪ್ಪ ಅಮ್ಮನಿಗೆ ನೀವೇನ್ ಕೊಡ್ಬೇಕು? ನಿಮ್ ಕಡೆಯಿಂದ ಏನ್ ಕೊಡುಗೆ? ಬೆಳಿಗ್ಗೆ 10 ಗಂಟೆ ಟ್ರೈನ್ಗೆ ಹೋಗಿ ಮಾರ್ನಿಂಗ್ ಶೋ ನೋಡ್ಕೊಂಡು ಬೆಂಗಳೂರಿನಲ್ಲಿ ಮತ್ತೆ ಇನ್ನೊಂದು ಟ್ರೈನ್ ಹಿಡ್ಕೊಂಡು ಬರೋದಾ ನೀವು ಕೊಡೋ ಕೊಡುಗೆ? ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆಯಾ? ಯಾರ್ಯಾರು ಜೋಡಿನಲ್ಲಿ ಮಾರ್ನಿಂಗ್ ಶೋಗೆ ಹೋಗ್ತೀರಾ? ಎಲ್ಲ ನನ್ನ ಹತ್ರ ಕ್ಲಿಪ್ ಇದೆ. ಯಾರ್ಯಾರು ರೈಲ್ವೆ ಸ್ಟೇಷನ್ ನಲ್ಲಿ ಇರ್ತೀರಾ? ಆ ಕ್ಲಿಪ್ ಇದೆ. ಯಾರ್ಯಾರು ಒಂದೇ ಭಾರತ್ಗೆ ಕಲ್ಲೊಡಿತೀರಾ? ಅವರ ಫೋಟೋಸ್ ಇದೆ. ಬಟ್ ನಾನು ಯಾವುದನ್ನು ಡಿಸ್ಕ್ಲೋಸ್ ಮಾಡಲ್ಲ. ಮೇಡಮ್ಗೂ ಕೂಡ ಹೇಳಿಲ್ಲ, ನಾನು ಯಾವುದೇ ಟೀಚರ್ಸ್ಗೂ ಹೇಳಿಲ್ಲ. ಆದ್ರೆ ನೀವು ಅದನ್ನೆಲ್ಲ ಬಿಡಬೇಕು. ಒಂದು ಕಲ್ಲು ಟ್ರೈನ್ ಹೊಡೆದ್ರೆ ಒಳಗಡೆ ಎಷ್ಟು ಜನ ಸಾಯ್ತಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಗೊತ್ತಾ? ಕಲ್ಲು ಹೊಡೆದ್ರೆ ಏನಾಗತ್ತೆ? ಏನಾಗತ್ತೆ? ಏನಾಗತ್ತೆ ಹೇಳು? ಏನಾಗತ್ತೆ ಕಲ್ಲು ಹೊಡೆದ್ರೆ? ಗ್ಲಾಸ್ ಹೊಡೆದೋಗಿ ಒಳಗಡೆ ಇರೋರಿಗೆ ಇಂಜುರಿ ಆಗುತ್ತೆ. ನೀನ್ ಕಲ್ಲು ಹೊಡೆಯೋನಾಗ ನಿಮ್ಮ ತಂದೆಯ ತಮ್ಮನೋ ನಿಮ್ಮ ತಂದೆಯ ಹೆಂಡತಿನೋ ಯಾರು ಇದ್ರೆ ಏನಾಗತ್ತೆ? ಸಾಯ್ತಾರೆ. ಬೇಕಾಯ್ತು ನಿಮ್ಗೆ? ನೀವು ಮಾಡೋ ಕುಚೇಷ್ಟೆ ಒಂದು ಪ್ರಾಣನ ಬಲಿ ತಗೊಳುತ್ತೆ. ನೀವು ಮಾಡೋ ಕುಚೇಷ್ಟೆ ಒಂದು ಪ್ರಾಣನ ಬಲಿ ತಗೊಳುತ್ತೆ. ಅದರಲ್ಲಿ ಕಲ್ಲು ಹೊಡೆದವರು ಇದ್ದೀರಾ? ಇದರಲ್ಲಿ ಹೌದಾ? ಚೇಷ್ಟೆ ಮಾಡೋರು ಇದ್ದೀರಾ? ಮಾರ್ನಿಂಗ್ ಶೋ ಫಿಲಮ್ಗೆ ಹೋಗೋರು ಇದ್ದೀರಾ ಜೋಡಿನಲ್ಲಿ? ಇನ್ನು ಮುಂದೆ ಯಾರು ಲೈನ್ ಅಂದ್ರೆ ಟ್ರ್ಯಾಕ್ ಇರುತ್ತಲ್ಲ, ಆ ಟ್ರ್ಯಾಕ್ ನ ಕ್ರಾಸ್ ಮಾಡಬಾರ್ದು. ರೈಲ್ ಹಳಿ ಇರುತ್ತಲ್ಲ, ಅದು ಅಫೆನ್ಸೇ. ಕಲ್ಲು ಹೊಡೆದ್ರೆ ನಿಮ್ ಜೀವನದಲ್ಲಿ ಕೆಲಸ ಸಿಗಲ್ಲ ನಿಮ್ಗೆ. ಒಂದ್ಸರಿ ಬ್ಲಾಕ್ ಮಾರ್ಕ್ ಆದ್ರೆ ನಿಮ್ಮ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಆಗುತ್ತೆ, ಕೇಸ್ ರಿಜಿಸ್ಟರ್ ಆಗುತ್ತೆ. ನಿಮ್ಗೆ ಮುಂದೆ ಜೀವನದಲ್ಲಿ ನೀವೇನೇನ್ ಆಗ್ಬೇಕು ಅಂತಿದ್ದೀರೋ ಅದು ಆಗಕ್ಕಾಗಲ್ಲ. ನಿಮ್ಮ ಗುರಿ, ನಿಮ್ಮ ಧ್ಯಾನ ಒಂದೇ ಮಲ್ಲಿರ್ಬೇಕು. ನಾನು ನನ್ನ ತಂದೆ ತಾಯಿಗೆ ಹೆಸರು ತರಬೇಕು, ನಾನು ಓದಿದಂತ ಸಂಸ್ಥೆಗೆ ಹೆಸರು ತರಬೇಕು. ಅಷ್ಟು ಮಾತ್ರ ನಿಮ್ ಗುರಿ ಇರಬೇಕು. ಡಿಸಿಪ್ಲಿನ್ ಈಸ್ ಮೇನ್. ನಿಮ್ಮ ಜೀವನದಲ್ಲಿ ಡಿಸಿಪ್ಲಿನ್ ಅನ್ನೋದನ್ನ ಅಳವಡಿಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ, ಒಬಿಡಿಯನ್ಸಿ ಅದನ್ನ ಅಳವಡಿಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ನಿಮ್ಮ ಗುರಿನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲರೂ ಒಂದು ಏಮ್ ಇಟ್ಕೊಳ್ತೀರಾ ಸೆಕೆಂಡ್ PUC ಬಂದಾಗ, ನಾನು ಇಂಥದ್ದಾಗಬೇಕು. ನೀವು ಹೇಳಿದ್ರಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು ಅಂತ ಎಲ್ಲ ಇರುತ್ತೆ. ಆ ಗುರಿನ ರೀಚ್ ಮಾಡಬೇಕು ಅಂದ್ರೆ ನಿಮ್ಮ ಧ್ಯಾನ ಒಂದೇ ಕಡೆ ಇರಬೇಕು, ಗಮನ. ಬೇರೆ ಕಡೆಗೆ ಹೋದ್ರೆ ಏನಾಗತ್ತೆ? ನಿಮ್ಮ ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗಲ್ಲ. ಇವಾಗೆಲ್ಲ ಏನಾಗಿದೆ ಅಂದ್ರೆ, ಈ ಆಂಡ್ರಾಯ್ಡ್ ಮೊಬೈಲ್ ಫೋನ್ ಬಂದು ಎಷ್ಟು ಒಳ್ಳೇದಾಗಿದೆಯೋ ಅಷ್ಟೇ ಕೆಟ್ಟದ್ದಾಗಿದೆ. ಹೌದಾ? ಒಪ್ಕೋತೀರಾ? ನಿಮ್ಮ ಬ್ರೈನ್ ನಲ್ಲಿ ವಿದ್ಯೆ ಕೂರ್ಬೇಕು. ವಿದ್ಯೆ ಕೂರಲ್ಲ. ಆಂಡ್ರಾಯ್ಡ್ ಫೋನ್ ಒಳಗಡೆ ಏನಿದೆ ಅದೋ ಕೂತ್ಕೊಂಡು ಜಾಗನೇ ಫುಲ್ ಮಾಡಿದ್ರೆ, ಮೆಮೊರಿ ಫುಲ್ ಆದ್ರೆ ವಿದ್ಯೆಗೆ ಜಾಗನೇ ಇಲ್ಲ ಅಲ್ಲಿ. ಎಲ್ಲಿಂದ ಇರುತ್ತೆ? ಸಾಧ್ಯನೇ ಇಲ್ಲ. ಅದರಿಂದ ಆದಷ್ಟು ಮೊಬೈಲ್ ಇಂದ ನಿಮ್ಮ ಗುರಿ ದಾಟೋವರೆಗೆ ಒಳ್ಳೆಯದಕ್ಕೆ, ಟೀಚಿಂಗಿಗೆ, ಇದಕ್ಕೆ ಉಪಯೋಗಿಸಿ. ಕೆಟ್ಟದ್ದಕ್ಕೆ ಹೋಗಬೇಡಿ. ಒಂದ್ಸರಿ ಅನ್ಡಿಸಿಪ್ಲಿನು ಓದಿ ನೀವು ಅದಕ್ಕೆ ಹೋದ್ರಿ ಅಂದ್ರೆ ಅದರಿಂದ ಹೊರಗೆ ಬರಕ್ಕಾಗಲ್ಲ. ಕೆಲವು ಮಕ್ಕಳದ್ದು ವಿಡಿಯೋ ಎಲ್ಲ ನೋಡಿದಿರಾ? ಯಾವ್ಯಾವ ತರ ತಂದೆ ತಾಯಿ ಕಷ್ಟ ಅನುಭವಿಸ್ತಾ ಇದ್ದಾರೆ ಮೊಬೈಲ್ನಿಂದ ಅಂತ. ಅದನ್ನ ತಿಳ್ಕೊಳ್ಳಿ. ಯಾರು ಮತ್ತೆ ಆ ಪ್ಲಾಟ್ಫಾರ್ಮ್ನಲ್ಲಿ ಹೋಗಿ ಬರ್ತ್ಡೇ ಕೇಕ್ ಕಟ್ ಮಾಡೋದು, ಹುಡುಗಿಯರ ಜೊತೆ ಕೈ ಹಿಡ್ಕೊಂಡು ಓಡಾಡ್ತಾ ಇರೋದು, ಇದನ್ನೆಲ್ಲ ನಾಳೆಯಿಂದ ಎಲ್ಲಾದ್ರೂ ಪ್ಲಾಟ್ಫಾರ್ಮ್ನಲ್ಲಿ ಸಿಕ್ಕಿದ್ರೆ ಅವ್ರನ್ನ ಕೇಸ್ ಹಾಕಿ ಕಂಟ್ರೋಲ್ಮೆಂಟಿಗೆ ಕಳಿಸ್ತೀನಿ. ಅದರಿಂದ ನಿಮ್ಗೆಲ್ಲರಿಗೂ ಫಸ್ಟ್ ಒಂದ್ಸರಿ ಎಲ್ಲರಿಗೂ
ನಿಮ್ಗೆ ವಿವರವಾಗಿ ತಿಳಿಸಿ ನೆಕ್ಸ್ಟ್ ಮಾಡೋಣ ಅಂತ ಹೇಳಿ ನಾನು ಖುದ್ದು ಬಂದಿದ್ದೇನೆ. ನೀವು ಯಾವುದೇ ಕಾರಣಕ್ಕೂ ಕಲ್ಲು ಹೊಡೆಯೋದು, ಟ್ರ್ಯಾಕ್ ದಾಟೋದು, ಅನ್ಡಿಸಿಪ್ಲಿನ್ ಆಗಿ ಪ್ಲಾಟ್ಫಾರ್ಮ್ ನಲ್ಲಿ ವರ್ತನೆ ಮಾಡೋದು ಮಾಡಬಾರ್ದು. ಗೊತ್ತಾಯ್ತಾ ನಾನು ಏನ್ ಹೇಳ್ದೆ ಅಂತ? ಸ್ವಲ್ಪ ಜೋರಾಗಿ ಹೇಳಿ ಎಲ್ಲರೂ. ಏನ್ ಮಾಡಬಾರ್ದು ಹೇಳಿ, ಜೋರಾಗಿ ಜೋರಾಗಿ ಹೇಳ್ಬೇಕು. ಏನ್ ಮಾಡಬಾರ್ದು? ಹೊಡೆದ್ರೆ ಏನಾಗುತ್ತೆ? ಆಮೇಲೆ ಏನಾಗುತ್ತೆ? ಬರ್ತಡೇಕ್ಕೆ ಕೆಲ್ ಕಟ್ ಮಾಡ್ಬೇಕು. ಎಲ್ ಮಾಡ್ಬೇಕು? ಜೋರಾಗಿ ಹೇಳ್ಬೇಕು. ಅರ್ಥ ಆಯ್ತಾ ನಿಮ್ಮೆಲ್ಲರಿಗೂ? ನೀವೇನ್ ಮಾಡ್ಬೇಕು ಇವತ್ತಿನಿಂದ? ತಂದೆ ತಾಯಿಗೆ ಗೌರವ ಕೊಟ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಫ್ರೆಂಡ್ಸ್ ಆಗಿರಿ, ಬೇಡ ಅಂತ ಹೇಳಲ್ಲ. ಬಟ್ ಅಡ್ಡದಾರಿ ಹಿಡಿಯಕ್ಕೆ ಹೋಗ್ತೀರಿ. ಅಡ್ಡದಾರಿ ನಿಮ್ಮ ಗುರಿನ ಕಟ್ ಮಾಡುತ್ತೆ. ನೀವು ಸೊಸೈಟಿ ಒಳಗೆ ಯಾತಕ್ಕೂ ಬೇಡದೇ ಇರೋ ವಸ್ತು ಆಗ್ತೀರಾ. ಯಾರು ತಂದೆ ತಾಯಿ ನಿಮ್ಮನ್ನ ದೂರ ಇಡ್ತಾರೆ, ನಿನ್ನ ಫ್ರೆಂಡ್ ಸರ್ಕಲ್ ದೂರ ಇಡುತ್ತೆ. ನಿನ್ನ ಹತ್ರ ದುಡ್ಡಿರೋವರೆಗೇನೆ ನಿನ್ನ ಫ್ರೆಂಡ್ ಸರ್ಕಲ್. ಆಮೇಲಿಂದ ನೀನ್ ಇದು ಕೊಡಿಸ್ಲಿಲ್ಲ ಅಂದ್ರೆ ಗೋವಿಂದ. ಇಲ್ಲೊಂದು ಕ್ಯಾಂಟೀನ್ ಐತೆ, ಮೊಬೈಲ್ ಎಲ್ಲ ತಗೊಂಡೋಗಿ ಅಲ್ಲಿ 10 ರೂಪಾಯಿ ಕೊಟ್ಟಿಡ್ತಿದಂತೆ. ಅದು ಬಂತು ನನಗೆ ನ್ಯೂಸು. ಬೇಕಾ ಇದು? ನಿಮ್ಮ ಅಪ್ಪ ಕಷ್ಟ ಪಡ್ತಾರೆ 10 ರೂಪಾಯಿಗೆ, ಗೊತ್ತಿಲ್ವಾ? ಆ ಕ್ಯಾಂಟೀನ್ ಹೋಗಿ 10 ರೂಪಾಯಿ ಕೊಡ್ತೀರಾ? ಮೊಬೈಲ್ ಸ್ಟಿಕ್ ಮಾಡಿದ್ರ ಮೇಡಮ್ ಪೂರ್ತಿ? ಅವನಿಗೆ 10 ರೂಪಾಯಿ ಆದಾಯ ಆಗತ್ತೆ. ನಿಮ್ ತಂದೆ ಅದೇ 10 ರೂಪಾಯಿಗೆ ಎಷ್ಟು ಕಷ್ಟಪಡ್ತಾರೆ ಅಂತ ಗೊತ್ತಾ? ನೀವು ಯಾವತ್ತು ದುಡಿಯಕ್ಕೆ ಸ್ಟಾರ್ಟ್ ಮಾಡ್ತೀರೋ ಅವಾಗ 1 ರೂಪಾಯಿನ ಬೆಲೆ ನಿಮ್ಗೆ ಅರ್ಥ ಆಗೋದು. ಅದುವರೆಗೆ